ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈಗ ಊರಿಂದ ಅಜ್ಜಿ ಬಂದಿದ್ದರು, ಅದಕ್ಕೆ ಅವ್ರ ಜೊತೆ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ರೆಡಿಯಾಗಿದ್ದೀನಿ. ಈಗ ದೇವಸ್ಥಾನಕ್ಕೆ ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ದೇವಸ್ಥಾನದ ತುಂಬ ಹತ್ತಿರದಲ್ಲಿ ಇದ್ದೀವಿ. ನಿಮಗೆಲ್ಲ ಕಾಣಿಸ್ಬೋದು ನೋಡಿ, ಗೊತ್ತಾಗ್ತಾ ಯಾವ ದೇವಸ್ಥಾನ ಅಂತ. ಈಗ ದೇವಸ್ಥಾನಕ್ಕಂತೂ ಬಂದ್ವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ. ಈಗ ದೇವಸ್ಥಾನಕ್ಕಂತೂ ಬಂದ್ವಿ. ಇದೆ ನೋಡಿ, ಕುದ್ರೋಳಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಈಗ ನಾವು ಬಂದಿದ್ದೇವೆ. ಈಗ ಒಳಗೆ ಹೋಗೋಣ ಬನ್ನಿ. ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಬನ್ನಿ. ಇಲ್ಲಿದೆ ನೋಡಿ ಕುದ್ರೋಳಿಯ ಬೆಳ್ಳಿ ತೇರು. ನಿಮಗೆಲ್ಲ ಗೊತ್ತಿರ್ಬೋದು. ಕುದ್ರೋಳಿಗೆ ಯಾರ್ಯಾರು ಬಂದಿದ್ದೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಬೆಳ್ಳಿ ರಥನ ಯಾರು ನೋಡಿದ್ದೀರಿ ಅಂತ ಕೂಡ ಕಮೆಂಟಲ್ಲಿ. ಇದು ಪಾರ್ಕ್ ಅಂತೆ ಕುದ್ರೋಳಿದು. ನಾನು ಕೂಡ ನೋಡಿರಲಿಲ್ಲ ಇದನ್ನು, ನಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದನ್ನ. ಹಾಗೆ ನಿಮಗೆ ಕೂಡ ತೋರಿಸೋಣ ಅಂತ ಈಗ ಪಾರ್ಕಲ್ಲಿ ಬಂದು. ಸಣ್ಣ ಪಾರ್ಕ್ ಅಂತ ಇದು ತುಂಬ. ಇಲ್ಲಿ ನೋಡಿ, ಇಲ್ಲಿ ಇದು ಪಿಕ್ಚರ್ ನೋಡಿದರೆ ನಿಮಗೆ ಯಾವ್ದ್ರದ್ದು ನೆನಪಾಗ್ತದೆ ಅಂತ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಚೀತಗಳೆಲ್ಲ ಇದೆ, ತುಂಬ ಇದೆ. ಇಲ್ಲಿ ಸರಿ ಕಾಣ್ತಾ ಇಲ್ಲ, ಯಾಕಂದರೆ ಮರ ಗಿಡ ಎಲ್ಲ ಅಡ್ಡ ನಿಂತಿದೆ. ಅದಕ್ಕೆ ಇದನ್ನ ನೀವು ನೋಡಿರ್ಬೋದು. ಇದು ರಾತ್ರಿ ಅಂದರೆ ನೀರು ಬಿಡ್ತಾರೆ. ಈಗ ಸಂಜೆ ಹೊತ್ತಲ್ಲ, ಅದಕ್ಕೆ ಈಗ ನೀರೇನು ಬಿಡಲ್ಲ. ಈಗ ಸುಮ್ಮನೆ ಹಾಗೆ ಇಟ್ಟಿದ್ದಾರೆ. ರಾತ್ರಿ ಲೈಟಿಂಗ್ ಎಲ್ಲ ಚಂದ ಕಾಣುತ್ತೆ. ರಾತ್ರಿ ಇಲ್ಲಿದೆ ನೋಡಿ ಕಾಡಿನ ರಾಜ ಸಿಂಹ ನೋಡಿ. ಇಷ್ಟೇ, ಇವತ್ತು ಪಾರ್ಕ್ ಮುಗೀತು. ಏನಿಲ್ಲ, ಇಷ್ಟೇ. ಇದೆಲ್ಲ ನೋಡಿ, ನೀವೇ ಯಾರು ನೋಡಲಿಲ್ಲ ಅವ್ರು ನೋಡಿ. ಈಗ ದೇವಸ್ಥಾನದಿಂದ ಮನೆಗಂತರೂ ಹೊರಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.